ನೋಡಿ, ಈ ಗಿಡದ ಬಗ್ಗೆ ಇವಾಗ ಮಾಹಿತಿಗೆ ಹೋಗೋಣ. ಮಾಹಿತಿ ನಾನು ಕೊಡೋಲ್ಲ, ರೈತರಿಂದನೇ ಕೊಡಿಸ್ತೀನಿ. ಏನೇನು ಮಾಡಿದ್ದಾರೆ, ಹೆಂಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಸ್ಟಾರ್ಟ್. ನಮಸ್ಕಾರ. ನಮಸ್ಕಾರ ರೈತರೇ, ನಿಮ್ಮ ಹೆಸರು ಏನು? ರಮೇಶ್ ಅಂತ. ರಮೇಶ್ ಅಂತ. ಯಾವ ಊರು? ಮಾಲೂರು. ಏನು ಬೆಳೆದಿದ್ದೀರಾ? ಇದು ತಮ್ಮೆ ಬೀಜ ಅಂತ. ತಂಬೆ ಬೀಜನ? ಡಬಲ್ ಬೀನ್ಸ್. ಸಿಂಗಲ್ ಬೀನ್ಸು ಆಯ್ತಾ? ಇಲ್ಲ, ಡಬಲ್ ಬೀನ್ಸ್ ಅಷ್ಟೇ. ಸಿಂಗಲ್ ಬೀನ್ಸ್ ಇಲ್ಲ, ಡಬಲ್ ಬೀನ್ಸ್ ಮಾತ್ರ ಇದೆ. ಸಿಂಗಲ್ ಬೀನ್ಸ್ ಅಂದ್ರೆ ಮಾಮೂಲಿ ಇವು ಬೆಳೀತಾರೆ. ಹೌದಾ? ಬನ್ನಿ ಮಾತಾಡ್ಕೊಂತ ಹೋಗೋಣ. ಇವಾಗ ಡಬಲ್ ಬೀನ್ಸು ಪ್ರಮುಖವಾಗಿ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ? ನಮ್ಮ ಮಾಲೂರು ತಾಲೂಕಲ್ಲಿ ತುಂಬಾ ಬೆಳೀತಾರೆ. ಬಳಕೆ ಮಾಡೋದು ಬಳಕೆ ಸ್ವಲ್ಪ ಕಡಿಮೆನೆ. ಈ ಕಡೆ ತಮಿಳ್ನಾಡು, ಕಡೆ ಆಂಧ್ರ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ. ತಮಿಳ್ನಾಡು, ಆಂಧ್ರದಲ್ಲೆಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ. ಆಗುತ್ತೆ. ಈಗ ಈ ಬೆಳೆನ ನೀವು ಮೊದಲನೇ ಸಲ ಮಾಡ್ತಾ ಇರೋದು ಅಥವಾ? ನಾನು ಮೊದಲನೇ ಸರಿನೇ ಮಾಡ್ತಾ ಇರೋದು. ಮೊದಲನೇ ಸರ್ತಿ ಮಾಡ್ತಾ ಇರೋದು. ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳುವಳಿಕೆ ತಗೊಂತಾನೆ ಇದ್ರಲ್ಲಿ ಬಂದಿದ್ದೀರಾ? ತಿಳುವಳಿಕೆ ತಗೊಂಡು ಮತ್ತೆ ಯೂಟ್ಯೂಬ್ ಅಲ್ಲಿ ಅದು ಇದು ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ಎಲ್ಲ ನೋಡಿ ಮಾಡ್ತೀರಾ? ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ನಾವು ಮಾಡೋ ಪ್ರಯತ್ನಗಳು ಸ್ವಲ್ಪ ಜನಕ್ಕೆ ಯೂಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇವಾಗ. ಓಕೆ. ಇವಾಗ ಮೊದಲನೇದಾಗಿ ಇದನ್ನ ಬೀಜ ನಾಟಿ ಮಾಡ್ತೀರಾ ಅಥವಾ ಸಸಿ ನಾಟಿ ಮಾಡ್ತೀರಾ? ಇದು ನಾನು ತಗೊಂಬಂದಿದ್ದು ಹೊಸಕೋಟೆಯಿಂದ ಬೀಜನ. ಹೀಗೆ ನಮ್ ದೊಡ್ಡವ್ರು ಹೇಳಿದ್ರು, ಅಲ್ಲಿ ಅದ್ ಕಡೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮವರೆಲ್ಲ ಹೇಳಿದ್ರು, ಇಲ್ಲ ಚೆನ್ನಾಗಿದೆ, ಬೆಳಿಬೋದು, ಬೇಸಿಗೆಗೆಲ್ಲ ಚೆನ್ನಾಗಿದೆ, ನೀರು ಸ್ವಲ್ಪ ಕಡಿಮೆ, ಸ್ವಲ್ಪ ಏನೋ ಬೆಳ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ, ನೀರ್ ಕಡಿಮೆ ಇದ್ದು ಬೆಳಿಬೋದು ಇದನ್ನ. ನೀರ್ ಕಡಿಮೆ ಇದ್ರೇನು ಇದು ಬೆಳಿಬಹುದು. ಓಕೆ. ಆಮೇಲೆ ಬೀಜ ತಗೊಂಡ್ ಬಂದ್ರಿ, ಬೀಜ ಎಷ್ಟು ಕೆಜಿ ಹಾಕಿದೀರಾ, ಎಷ್ಟು ಬೈಲ್ಗೆ ಹಾಕಿದೀರಾ? ನಾನು ಇದು ಬಂದು 1 ಎಕರೆಗೆ 2 ಗುಂಟೆ ಏನೋ ಕಡಿಮೆ ಬರುತ್ತೆ. 1 ಎಕರೆ ಇದೆ. 1 ಎಕರೆಗೆ ಎಷ್ಟು ಕೆಜಿ ಬೀಜ ನಾಟಿ ಮಾಡಿ? ನಾನು ಬಂದು 3 ಕೆಜಿ ತಗೊಂಬಂದೆ. ಅದ್ರಲ್ಲಿ ಸ್ವಲ್ಪ ಉಳಿದಿದೆ. ನಾನು 4 ಬೀಜ ಹಾಕಿದ್ದೆ. ಅದರಲ್ಲಿ 4ರಲ್ಲಿ 1-2 ಹೋಗಿದೆ. ನಾನು ಎಲ್ಲ ಒಂದೊಂದು ತೆಗ್ದಾಕಿದ್ದೀನಿ. 3 ಬೀಜ ಹಾಕಿದ್ದೀನಿ ಒಂದ್ ಗುಣಿಗೆ. ನೀವು 4ರಲ್ಲಿ ಒಂದು 3 2 ಮಳ್ತಿದೆ. ಎಲ್ಲ ಇದು ಒಂದ್ರಲ್ಲಿ 4 ಇದೆ, ಒಂದ್ರಲ್ಲಿ 3 ಇದೆ. 4 ಇರೋದು ಕಿತ್ತಾಕಿದ್ದೀನಿ. ಆಮೇಲೆ 1 ಕೆಜಿ ಬೀಜದ ಬೆಲೆ ಎಷ್ಟಾಗುತ್ತೆ? 1 ಕೆಜಿ ಬೀಜದ ಬೆಲೆ 300-350 ರೂಪಾಯಿ. 300-350. ಫಸ್ಟ್ ನೆಲದ ತಯಾರಿ ವಿಚಾರಕ್ಕೆ ಬರೋಣ. ಇವಾಗ ಏನೇನ್ ಮಾಡಿಸಿದ್ರಿ? ಉಳುಮೆ ಮಾಡಿಸಿದೆ. ಆಮೇಲೆ ನಾಟಿ ಗೊಬ್ಬರ ಹಾಕಿದೆ. ನಾಟಿ ಗೊಬ್ಬರ ಹಾಕ್ಬಿಟ್ಟು ಬೆಳೆಸಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಈ ತರ ಮಾಡಿದಿರಲ್ಲ, ಬಾಕ್ಸ್ ತರ ಇದ್ರಲ್ಲ. ಫಸ್ಟ್ 2.5 ಅಡಿ ಗುಣಿ ಮಾಡಿದ್ದೀನಿ. ಮತ್ತೆ ಈಗ ಮಾಡ್ಬೇಕು ಅದನ್ನ. ಇನ್ನು ಅಗಲ ಮಾಡ್ಬೇಕು. ಒಂದು 4 ಅಡಿ ಮಾಡ್ಬೇಕು ಅದನ್ನ. ಮಾಡಿದಾಗ ನಾವು ಸ್ವಲ್ಪ ಮತ್ತೆ ಇವಾಗ ಫಸ್ಟ್ ಗೊಬ್ಬರ ಹೆಂಗ್ ಕೊಟ್ಟಿದ್ನೋ ಅದು 2 ಪಟ್ಟಷ್ಟು ಕೊಡ್ಬೇಕು ನಾವು. ಮತ್ತೆ ಗೊಬ್ಬರ ಕೊಡಬೇಕು. ಈಗ ಅಷ್ಟು ಗೊಬ್ಬರ ಕೊಟ್ಟು ಬೀಜ ನಾಟಿ ಮಾಡಿದ್ದೀರಾ. ನೀರಾವರಿ ವಿಚಾರಕ್ಕೆ ಬಂದವಾಗ ಇದ್ಯಾವ್ದೋ ಪುಟ್ ಸ್ಪ್ರಿಂಕ್ಲರ್ ಹಾಕಿದೀರಾ? ನೆಲದ ಮಟ್ಟದಲ್ಲೇ ಹಾಕಿದೀರಾ? ಸಾಕ ಇವಾಗ ಇಷ್ಟು ನೆನೆಯೋದು? ಏನ್ ಮಾಡ್ತೀನಿ ಅಂದ್ರೆ ನಾನು ಇವಾಗ ಸ್ವಲ್ಪ ಅಗಲ ಮಾಡ್ಕೊಂಡು 1 ಅಡಿ ಮೇಲಕ್ಕೆ ಎತ್ಕೊಂತೀನಿ. 1 ಅಡಿ ಮೇಲೆ ಸ್ವಲ್ಪ ಅಗಲ ಬರುತ್ತೆ, ದೂರ ಹರಿಯುತ್ತೆ. ಅದು ಸ್ವಲ್ಪ ನೀರ್ ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ವಲ್ಪ ದೂರ ಹರಿಸ್ಕೊಂಡು ತ್ಯಾವ ಮಾಡ್ಬೇಕು. ಎಷ್ಟು ತ್ಯಾವ ಮಾಡಿದ್ರೆ ಅಷ್ಟು ಒಳ್ಳೇದು. ಇದು ಎಷ್ಟು ತ್ಯಾವ ಮಾಡಿದ್ರೆ ಅಷ್ಟು ಒಳ್ಳೇದು. ಅಂದ್ರೆ ನೀರ್ ಕಡಿಮೆ ನೀರಲ್ಲೂ ಬೆಳಿಬೋದು. ಮೋಸ ಇಲ್ಲ. ಆಮೇಲೆ ಇದು ನೀರಾವರಿ ವಿಚಾರಕ್ಕೆ ಇದಾಯ್ತು. ನೀರು ಎಷ್ಟು ದಿನಕ್ಕೆ ಒಂದ್ಸಲಿ ಕೊಡ್ತೀರಾ ಇದಕ್ಕೆ? ಇದು ನಾನು ಒಂದಿನ ಬಿಟ್ಟು ಒಂದಿನ ಕೊಡ್ತಾ ಇರ್ತೀನಿ. ಒಂದಿನ ಬಿಟ್ಟು ಒಂದಿನ. ಎಷ್ಟೊತ್ತು ಕೊಡ್ತೀರಾ? 1 ಅವರ್ ಕೊಡ್ತೀನಿ. ಒಂದೊಂದು ಟೈಮ್ ಕರೆಂಟ್ ಇದ್ದಾಗೆಲ್ಲ 1 ಅವರ್ 1.5 ಅವರ್ ಕೊಡ್ತಾ ಇರ್ತೀನಿ. ಇಲ್ಲ ಡೈಲಿ, ಇವಾಗ ಬೇಸಿಗೆ ಅಲ್ವಾ, ಡೈಲಿ ಸ್ವಲ್ಪ ಬಿಡ್ತಾ 1 ಅವರ್ ಬಿಡ್ತಾ ಇರ್ತೀನಿ. ಡೈಲಿ 1 ಅವರ್. ಮಳೆಗಾಲಕ್ಕೆ ನಮ್ಗೆ ನೀವು ವಾರಕ್ಕೆ 1 ಸರಿ 2 ಸರಿ ಕೊಟ್ರು ಸಾಕು. ಇದೆಲ್ಲ ಆಯ್ತು. ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಾ. ಅದು ಬಿಟ್ಟು ಸೀಮೆ ಗೊಬ್ಬರ ಏನಾದ್ರು ಕೊಟ್ಟಿದ್ದೀರಾ? ಮೂಟೆ ಗೊಬ್ಬರಗಳನ್ನ? ಇದು ಒಂದು DAP ಒಂದು ಅರ್ಧ ಮೂಟೆ ಕೊಟ್ಟಿದ್ದೀನಿ. ಅರ್ಧ ಮೂಟೆ. 1 ಎಕರೆ ಅಂತ ಹೇಳಿದ್ರೆ ಇದು ಗುಣಿಗಳಿರೋದ್ರಿಂದ ಕಡಿಮೆನೆ ಬೇಕಾಗಿರೋದು. ಒಂದು ಅರ್ಧ ಮೂಟೆ. ಜಾಸ್ತಿ ಮಾಡಿದ್ರೆ 1 ಮೂಟೆ. 1 ಮೂಟೆ ಬೇಕಾಗ್ತದೆ. ಬನ್ನಿ. ಆಮೇಲೆ ಈಗ ಗೊಬ್ಬರದ ವಿಚಾರ ಆಯ್ತು. ಔಷಧಿಗಳು ಹೆಂಗೆ ಇದಕ್ಕೆ ಜಾಸ್ತಿ ಕೇಳುತ್ತಾ? ಜಾಸ್ತಿ ಕೇಳಲ್ಲ. ಮತ್ತು ಒಂದು ಏನಂದ್ರೆ ವಾರಕ್ಕೊಂದ್ಸರಿ ಹೊಡಿಲೇಬೇಕಾಗ್ತೈತಿ. ಇವಾಗ ಮೇಲೆ ಹತ್ತೋವರೆಗೂ ಒಂಥರ ಇತ್ತು. ಇನ್ಮೇಲೆ ಸ್ವಲ್ಪ ಡ್ರಿಪ್ ಸ್ವಲ್ಪ ಕೊಟ್ಕೊಂಡು ಹೂವು ಪಿಂದಿಗಳಿಗೆ ಸ್ವಲ್ಪ ಏನ್ ಬೇಕೋ ನಾವು ಕೊಡ್ಬೇಕು.
ಇದಕ್ಕೆ ಇವಾಗ ಔಷಧಿ ಅಂತ ಹೇಳಿದ್ರೆ ಏನ್ ತೊಂದರೆ ಬರುತ್ತೆ ಅಂತ ತೊಂದರೆ ಏನ್ ಬರುತ್ತೆ ಅಂತ? ಏನು ತೊಂದರೆ ಬರಲ್ಲ, ಔಷಧಿ ಹೊಡೆದ್ರೂ ಪರವಾಗಿಲ್ಲ, ಹೊಡಿತೀವಿ. ಯಾಕಂದ್ರೆ ಇದು ಹೂವು ಪಿಂದೆ ಬಿಟ್ಟಾಗ ನಾವು ಸ್ವಲ್ಪ ಪೌಷ್ಟಿಕಾಂಶ ಕೊಟ್ರೆ ಅದು ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಮತ್ತೆ ಕಪ್ ಸೀಡ ಬೀಳ್ತದ ಅಂತಾರೆ, ಇದಕ್ಕೆ ಜಾಸ್ತಿ ನಿಜನಾ? ಕಪ್ ಸೀಡ ನಾನು ನೋಡಿಲ್ಲ, ನಾನು ನೋಡಿದ ಮಟ್ಟಿಗೆ ಇದಕ್ಕೆ ಬಂದಿಲ್ಲ. ಮತ್ತೆ ರಂಗೋಲಿ ಮೊನ್ನೆ ಬಿದ್ದಿತ್ತು, ಮೊನ್ನೆ ಅದಕ್ಕೆ ಅಂತ ಒಂದು ಮದ್ದು ಹೊಡೆದು ಅದು ಸ್ವಲ್ಪ ಕ್ಲಿಯರ್ ಆಯ್ತು. ಈ ಕಪ್ ಸೀಡ್ ಬೀಳುತ್ತೆ, ಬಿದ್ದಾಗ ನಾವು ಅದನ್ನ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ಕೊಂಡು, ನನ್ನ ತೋಟದಲ್ಲಿ ಬಿದ್ದಿಲ್ಲ, ಇನ್ಮೇಲೆ ಬಿದ್ದರೆ ಅದು ಸ್ವಲ್ಪ ನಾನು ನೋಡ್ಕೊಂತೀನಿ. ಆಯ್ತು. ಈಗ ಈ ಬೆಳೆಗೆ ಲೆಕ್ಕ ಹಾಕೋದಾದ್ರೆ ಎಷ್ಟು ದಿನ ಆಗಿದೆ ಇದಕ್ಕೆ ಬಂದು 1 ತಿಂಗಳು 28 ದಿನ ಆಗಿದೆ. 1 ತಿಂಗಳು 28 ದಿನ. ಈಗ ಬಳ್ಳಿಗಳೆಲ್ಲ ಒಂದು 10 ಅಡಿ 8 ಅಡಿ 1.5 ತಿಂಗಳಿಗೆ ಎಲ್ಲ ಕಿತ್ತಾಕ್ಬೇಕು. ಹೌದು, ನಾನು ಇದನ್ನ ಕೇಳೋದು ಮರ್ತೆ, ಈ ರೀತಿ ಎಲೆ ಎಲ್ಲ ತೆಗೆದು ಬಿಡ್ಬೇಕಾ, ಕೆಳಗಡೆಯಿಂದ ಬಿಡಬಾರ್ದಾ? ಯಾಕಂದ್ರೆ ಈ ಚಿಗುರು ಬರ್ತಾ ಇರ್ತೈತೆ, ಎಲ್ಲ ನಾವು ಕೊಡೋದೆಲ್ಲ ಇದನ್ನೇ ಇಲ್ಲಿ ಚಿಗುರು ಬರ್ತಾ ಇದೆ, ಇದನ್ನ ಏನ್ ಮಾಡ್ಬೇಕಾದ್ರೆ ನಾವು ತೆಗಿಬೇಕು, ಇದನ್ನ ತೆಗೆದಾಗ ಮೇಲೆ ಹೋಗ್ತಾ ಇರುತ್ತೆ. ಇಲ್ಲಿವರೆಗೂ ತೆಗೆದು ಬಿಡ್ಬೇಕಾ, ಚಪ್ರ ಹೈಟ್ವರೆಗೂ ಇಲ್ಲಿವರೆಗೂ ತೆಗೆದು ಬಿಡ್ಬೇಕು. 1.5 ತಿಂಗಳಿಗೆ ಇದನ್ನೆಲ್ಲ ತೆಗೆದು ಬಿಡ್ಬೇಕು ನಾವು. ತೆಗೆದಾಗ ಮೇಲೆ ನಾವು ಕೊಡೋ ಪೌಷ್ಟಿಕಾಂಶ ಎಲ್ಲ ಮೇಲೆ ಕೊಡ್ತಾ ಇರ್ತೈತೆ. ಇಲ್ಲಾಂದ್ರೆ ಇದನ್ನೇ ತಗೊಂಡ್ಬಿಡ್ತೀವಿ, ಇದೇ ತಿನ್ಬಿಡ್ತದೆ, ಇದೇ ತಿನ್ಕೊಂಡು ಮೇಲೆ ಸ್ವಲ್ಪ ಕಡಿಮೆ ಬಂದ್ಬಿಡ್ತೀವಿ. ಓಕೆ. ಇವಾಗ ಇಷ್ಟ, ಇನ್ನ ಡ್ರಿಪ್ ಗೊಬ್ಬರಗಳೆಲ್ಲ ಏನೋ ನೀವು ಯೂಸ್ ಮಾಡಿಲ್ಲ? ನಾನು ಯೂಸ್ ಮಾಡಿಲ್ಲ, ಇನ್ಮೇಲೆ ಮಾಡ್ಬೇಕನ್ಸುತ್ತೆ, ನೋಡೋಣ, ಟ್ರೈ ಮಾಡ್ಬಿಟ್ಟು ಗಿಡ ಹೆಂಗೆ ಬೆಳವಣಿಗೆ ಆದ್ರೆ ಹಂಗಾದ್ರೆ ನಾನು ತಗೊಂಡ್ಬಿಡ್ತೀನಿ. ಆಮೇಲೆ ಇಷ್ಟೆಲ್ಲ ಆಯ್ತು, ಎಷ್ಟು ದಿನಕ್ಕೆ ಕ್ರಾಪ್ ಬರ್ತದೆ ಇದು ಇವಾಗ ಸ್ಟಾರ್ಟ್ ಆಗೋದು? ಇದು ಸ್ಟಾರ್ಟ್ ಆಗೋದು 2.5 ತಿಂಗಳಿಗೆ ಅಂತ ಸ್ಟಾರ್ಟ್ ಮಾಡ್ತಾರೆ. 3 ತಿಂಗಳು ಲೆಕ್ಕಾಚಾರ. 3 ತಿಂಗಳು ಲೆಕ್ಕಾಚಾರ. ಆಮೇಲೆ 3 ತಿಂಗಳಿಗೆ ಸ್ಟಾರ್ಟ್ ಆಯ್ತಂದ್ರೆ ಸುಮಾರು ಎಷ್ಟು ತಿಂಗಳು ಕೊಯ್ಬೋದು ಇದು ಕಾಯಿ? ಇದು ಬಂದು ಒಂದು 6 ತಿಂಗಳು ಕೊಯ್ಯುತ್ತೆ. 6 ತಿಂಗಳು, 3 ತಿಂಗಳು ಚೆನ್ನಾಗಿ ಕೊಯ್ಯುತ್ತೆ. ಆಮೇಲೆ ಸ್ವಲ್ಪ ಚಿಗುರು, ಸ್ವಲ್ಪ ನಾವು ಗೊಬ್ಬರ ಇದು ಕೊಟ್ಕೊಂಡು ಮತ್ತೆ ಚಿಗುರಿಸಿದ್ರೆ ಚೆನ್ನಾಗಿ ಬರುತ್ತೆ. ಸಾಲಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಾ? ಎಲ್ರು 8 ಅಡಿಗೆ ಅಂತ ಹೇಳಿದ್ರು, ನಾನು ಸ್ವಲ್ಪ 3 ಹಾಕಿದ್ದೀನಲ್ವಾ, ಒಂದು 10 ಅಡಿಗೆ ಹಾಕಿದ್ದೀನಿ. 10 ಅಡಿ ನೋಡೋಣ, ನಾನು ಯಾಕಂದ್ರೆ ಇದು ಮೊದಲನೇ ಸಾರಿ ಒಂದ್ ಸ್ವಲ್ಪ ಒತ್ತು ಬರ್ತೈತೆ ಅಂತ ಎಲ್ಲ ಹೇಳ್ತಾ ಇದ್ರು, ನಾನು ಅದನ್ನ ನೋಡ್ಕೊಂಡು 10 ಅಡಿಗೆ ಹಾಕಿದ್ದೀನಿ. ನೋಡೋಣ. 10 ಅಡಿಗೆ ಹಾಕಿದ್ದೀರಾ, ಒಳ್ಳೇದಾಯ್ತು. ಸ್ವಲ್ಪ ದೂರ ಇದ್ದಷ್ಟು ಇಳುವರಿ ಅನ್ನೋದು ಚೆನ್ನಾಗಿ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತೈತೆ, ಹೂವಿಂದ ಚೆನ್ನಾಗಿ ಕಚ್ಚುತ್ತೆ. ಆಮೇಲೆ ಇದೆಲ್ಲ ಆಯ್ತು. ಈಗ ಬೇರೆ ಈಗ ನೆಕ್ಸ್ಟ್ ಏನಾದ್ರು ಇವಾಗ ಅಗಲ ಮಾಡಬೇಕು ಅಂತ ಇದೀರಾ ಈ ಗುಣಿಗಳನ್ನ ಅಗಲ ಮಾಡಾದ್ಮೇಲೆ ಏನೇನ್ ಗೊಬ್ಬರ ಕೊಡ್ಬೇಕಂತಿದ್ದೀರಾ? ಇದು ನಾಟಿ ಗೊಬ್ಬರ ಕೊಡ್ಬೇಕು, ನಾಟಿ ಗೊಬ್ಬರ. ಆಮೇಲೆ ಸ್ವಲ್ಪ ಉಂಗೆ ಹಿಂಡಿ, ಬೇವಿನ ಹಿಂಡಿ ಸ್ವಲ್ಪ ಎಲ್ಲ ಕೊಟ್ಟು, ಆಮೇಲೆ ಒಂದು ವಾರ 15 ದಿನ ಬಿಟ್ಟು ಮತ್ತೆ ಒಂದ್ ಸ್ವಲ್ಪ DAP ಏನೋ ಸ್ವಲ್ಪ ಕೊಡೋಣ. ಮದ್ದುಗಳು ಕಂಪಲ್ಸರಿ ವಾರಕ್ಕೊಂದ್ಸರಿ ಹಿಂದೆಗೆ ನಾವು ಹೊಡಿಲೇಬೇಕಾಗುತ್ತೆ. ನಿಮ್ಗೆ ತಿಳುವಳಿಕೆ ಇರೋ ಪ್ರಕಾರ ರೇಟ್ ಅನ್ನೋದು ಸುಮಾರು ಜಾಸ್ತಿ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು ಈ ಬೆಳೆಗಳಿಗೆ? ನಾನ್ ನೋಡಿದ ಮಟ್ಟಿಗೆ, ನಾನು ಇದು ಮೊದಲನೇ ಸರಿ ಅಲ್ವಾ, ನಾನು ಇದನ್ನ ನೋಡಿ ಏನ್ ತಗೊಂಡಿದ್ದೀನಿ ಅಂದ್ರೆ ಒಂದು 80 ರೂಪಾಯಿ. 80 ರೂಪಾಯಿ ಜಾಸ್ತಿ ರೇಟಾ? ಸೀಸನ್ ಅಲ್ಲಿ ಬಂದು 100 ರೂಪಾಯಿ ಹೋಗುತ್ತೆ, 120 ರೂಪಾಯಿ ಹೋಗುತ್ತೆ. ಮದುವೆ ಸೀಸನ್ ಕಡಿಮೆ ಅಂದ್ರೆ ಒಂದು 50 ರೂಪಾಯಿ 60 ರೂಪಾಯಿಂದ ಸ್ಟಾರ್ಟ್ ಆಗ್ತೈತೆ. ಮಿನಿಮಮ್ ಒಂದು 50 ರೂಪಾಯಿ ನೋಡಿದ ಮಟ್ಟಿಗೆ ಅಷ್ಟಿರೋದು. 40-50ರಿಂದ 100-120 ಹೋಗುತ್ತೆ. ಓಕೆ. ನಿಮ್ಗಿನ್ನ ಇಳುವರಿ ಬಗ್ಗೆ ಎಲ್ಲ ನಾನು ಕೇಳೋಕ್ಕಾಗಲ್ಲ, ಯಾಕಂದ್ರೆ ನೀವು ಈಗ ಬೆಳೀತಾ ಇದ್ದೀರಾ. ಮುಂದಕ್ಕೆ ಯಾವತ್ತಾದ್ರೂ ಒಂದಿನ ಒಂದ್ ಸ್ವಲ್ಪ ಬೆಳೆ ಎಲ್ಲ ಕೊಯ್ಲೆಲ್ಲ ಆದ್ಮೇಲೆ, ಒಂದು ಅರ್ಧ ಕೊಯ್ಲು ಆದ್ಮೇಲೆ ಒಂದ್ಸಲಿ ನೆನಪು ಮಾಡಿ, ಆಗ ಒಂದು ಕಂಟೆಂಟ್ ತಗೊಂತೀನಿ. ಆ ಟೈಮಲ್ಲಿ ಇಳುವರಿ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ಬೆಳೆನ ಇದೇ ರೀತಿ ಮೇಂಟೈನ್ ಮಾಡಿ. ತುಂಬಾ ಒಂದು ಮಾಡೋದು ಪುಟ್ಟದಾಗ ಮಾಡಿದ್ರೇನು ನೀವು ಏನಾಗಿದೆ, ಕ್ಲೀನಾಗಿ ಸ್ವಚ್ಛವಾಗಿದೆ ತೋಟ, ಎಲ್ಲೋ ಅಷ್ಟೊಂದು ಕಳೆ ಇಲ್ಲದೆ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದಾರ. ಮತ್ತೆ ಈ ನೀರಾವರಿ ವಿಚಾರಕ್ಕೆ ಬಂದಾಗ ಗುಣಿಗೆ ನೀರು ಕಡಿಮೆ ಯೂಸ್ ಮಾಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಬೇಕೋ ಲ್ಯಾಂಡ್ ಎಲ್ಲ ವೇಸ್ಟ್ ಆಗಿ ಹರಿದಿರ, ಆ ಬುಡಗಳಿಗೆ ಮಾತ್ರ ಬಿಟ್ಟಿದ್ದೀರಾ. ಅದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ಅದೊಂದು ತುಂಬಾನೇ ಇಷ್ಟ ಆಯ್ತು. ಇದಕ್ಕೆ ಸಾಕಾಗುವಷ್ಟು ಮಾತ್ರ ನೀರು ಕೊಡ್ತಾ ಇದ್ದೀರಾ, ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೀರಾ, ವೇಸ್ಟೇಜ್ ಆಗದಿರಾ. ಈಗ ನಮ್ಮ ಜೊತೆ ಇಷ್ಟೊತ್ತು ನಿಮ್ಮ ಟೈಮ್ ಕೊಟ್ಟು ಒಟ್ಟಾರೆ ಈ ತಂಬೆಕಾಯಿ ಡಬಲ್ ಬೀನ್ಸ್ ಅನ್ನೋದೇನಿದೆ ಈ ಬೆಳೆ ಬಗ್ಗೆ ಒಂದು ವಿವರಣೆ ಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಧನ್ಯವಾದಗಳು ರಮೇಶ್ ಅವರೇ. ನಿಮ್ಮ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊತೀವಿ. ಸರಿ, ಓಕೆ.